ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಇವಾಗ ಬೆಂಗಳೂರಿನಲ್ಲಿ ಪವರ್ ಕಟ್ ಮತ್ತು ಬ್ಯಾಕಪ್ ಬಗ್ಗೆ ತುಂಬಾ ಒಂದು ಸಮಸ್ಯೆ ಆಗಿದೆ. ಇವಾಗ ನಾನು ನಮ್ಮ ಮನೆ ವಿಷಯನೇ ತಗೊಂಡ್ರೆ, ಲಾಕ್ಡೌನ್ಗಿಂತ ಮೊದಲು ನಾನು ಹೊಸ ಯೂನಿಟನ್ನು ತಗೊಂಡಿದ್ದೆ. ಅದ್ರ ಜೊತೆಗೆ ಬ್ಯಾಟ್ರಿನೂ ಇದೆ, ಹಾಗೆಯೇ ಇನ್ವರ್ಟರ್ ಕೂಡ ಇದೆ. ಅದೆರಡನ್ನು ಸೇರಿಸ್ಬಿಟ್ಟು ಒಂದು ಯೂನಿಟ್ ಅದು ಆ್ಯಕ್ಚುಲಿ. ಸೊ ಅದನ್ನು ತಂದು ನಾನು ಇನ್ಸ್ಟಾಲ್ ಮಾಡಿ 30 ಡೇಸ್ ಆರ್ 45 ಡೇಸಲ್ಲೇ ನನಗೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ನಾನು ಅದನ್ನು ಹಾಗೆ ಬಿಟ್ಬಿಟ್ಟು ಊರಿಗೆ ಹೋದ್ವಿ. ಆಮೇಲೆ ವಾಪಸ್ ಬಂದರೆ ಅದು ಯಾವುದೇ ಒಂದು ವರ್ಕಿಂಗ್ ಕಂಡೀಷನ್ ಇರಲಿಲ್ಲ. ಅದು ಆ್ಯಕ್ಚುಲಿ ಅದು ಮೇಂಟೆನೆನ್ಸ್ ಮಾಡಬೇಕಿತ್ತು, ಹಾಗೆಯೇ ಅದನ್ನು ಬಳಸ್ತಾ ಇದ್ರೆ ಮಾತ್ರ ಅದರದ್ದು ವರ್ಕಿಂಗ್ ಕಂಡೀಷನ್ ಇರುತ್ತೆ ಅಂತ ಆಮೇಲೆ ಟೆಕ್ನಿಷಿಯನ್ ಹೇಳಿದ್ರು. ಇವಾಗ 2 to 3 ಮಂತ್ಸಲ್ಲೇ ಅದರ ಒಂದು ಬ್ಯಾಕಪ್ ಸ್ವಲ್ಪ ಸ್ಲೋ ಆಯಿತು, ಒಂದೊಂದು ಸಲ ಬಂದ್ ಆಗ್ತಾ ಇದೆ. ಈ ಥರ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನನಗೆ. ಈಗ 20,000-25,000 ಖರ್ಚು ಮಾಡಿಬಿಟ್ಟು ಈ ಥರ ಆಗೋಯ್ತಲ್ಲ, 4-5 ಮಂತ್ಸು ಬಂದಿಲ್ಲ ಅನ್ನೋ ಒಂದು ಕೊರಗು ನನಗಿತ್ತು. ಹಾಗೆ ನಾನೊಂದು ಟೆಕ್ನಿಷಿಯನ್ ಕನ್ಸಲ್ಟ್ ಮಾಡಿದೆ ಸಪ್ರೇಟ್ ಆಗಿ. ಹಾಯ್ ಸರ್, ನಮಸ್ಕಾರ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ನೆಲ್ಸನ್ ಅಂತ, ನಮ್ಮ ಸೋಲಾರ್ ಇಂದ, ಬ್ಯಾಂಗ್ಳೂರಿಂದ. ಸೊ ನಾವು ಆಲ್ರೆಡಿ 1 year ಇಂದ ಈ ಸೋಲಾರ್ ಫೀಲ್ಡ್ ಅಲ್ಲಿ, ನಾರ್ಮಲ್ UPS ಫೀಲ್ಡ್ ಅಲ್ಲಿ ಇದೀವಿ. ಸೊ ನಮ್ಮ ಕಂಪನಿ ಬಂದು ಟೆಕ್ನಾಲಜಿ ಬೇಸ್ಡ್ ಕಂಪನಿ. ಸೊ ನೀವ್ ಹೇಳಿದ ತರ ಟ್ಯೂಬುಲರ್ ಬ್ಯಾಟ್ರಿ ಇದೆ ಹೇಳ್ತಾ ಇದ್ರಿ. ಸೊ ಸಿಮಿಲರ್ ನಮ್ದು ಹಳೆ ಟೆಕ್ನಾಲಜಿ ಬಿಟ್ಬಿಟ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಂಗೆ ನಾವು ಅಡ್ವಾನ್ಸ್ ಟೆಕ್ನಾಲಜಿ ಒಂದು UPS ಲಾಂಚ್ ಮಾಡಿದ್ವಿ ಕರ್ನಾಟಕ ಮಾರ್ಕೆಟ್ಗೆ. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ 1 year ಆಗಿದೆ. ನಮ್ಮ ಕಸ್ಟಮರ್ಸ್ ಹೇಳಕ್ ಹೋದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಇದ್ದಾರೆ. ನಮ್ಮ ಮನೆಯಲ್ಲಿ ಇರುವಂತ ಟ್ಯೂಬ್ಲರ್ ಏನ್ ಡಿಫ್ರೆನ್ಸ್, ಮತ್ತೆ ನಮಗೆ ಇದು ಹೆಲ್ಪ್ ಆಗುತ್ತೆ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅಥವಾ ಚೇಂಜ್ ಮಾಡಿದ್ರೆ ಅನ್ನೋದು ನಾನು ತಿಳ್ಕೊಬೇಕು. ಖಂಡಿತ ಸರ್. ಸೊ ನೀವು ನೋಡಬಹುದು, ಫಸ್ಟ್ ಥಿಂಗ್ ನೀವು ನೋಡಿದ ತಕ್ಷಣ ಶಾಕ್ ಆಗ್ತೀರಿ, ಏನಂದ್ರೆ ಇಷ್ಟೇ ಯೂನಿಟ್ ಇದೆ ಅಂತ. ಸೊ ಇದು ನೋಡಬಹುದು ನೀವು, ಒಮೆಗಾ ಡಿಜಿಟಲ್ UPS ಅಂತ. ಒಮೆಗಾ, ಕರೆಕ್ಟ್. ಓಕೆ, ಇದು ಹೆಚ್ಚು ಸ್ಪೇಸ್ ಅನ್ನ ಕನ್ಸ್ಯೂಮ್ ಮಾಡಲ್ಲ, ತುಂಬಾ ಚಿಕ್ಕದಾಗಿದೆಯಲ್ಲ ಯೂನಿಟ್. ತುಂಬಾ ಚಿಕ್ಕದಾಗಿರುತ್ತೆ ಸರ್. ನೀವು ಎಲ್ಲಿ ಬೇಕಾದ್ರೆ ಇಡಬಹುದು. ನೀವು ಬೇಕಾದ್ರೆ ಹಾಲ್ ಅಲ್ಲೇ ಇಡಬಹುದು. ಇವಾಗ ಟ್ಯೂಬ್ಲರ್ ಏನ್ ಮಾಡ್ತೀರಾ, ಸ್ವಲ್ಪ ಹೊರಗೆ ಇಡ್ತಾರೆ UPS ಪಾಯಿಂಟ್. ಕಾರಣ ಏನಂದ್ರೆ ಅದರಲ್ಲಿ ಆಸಿಡ್ ಬರುವಾಗ ಆ ಸ್ಮೆಲ್ ಬರುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಆಸಿಡ್ ಕೆಳಗೆಲ್ಲ ಬೀಳುವಾಗ ಫ್ಲೋರ್ ಕೆಟ್ಟೋಗುತ್ತೆ. ಕರೆಕ್ಟ್. ಟೈಲ್ಸ್ ಇಲ್ಲಿ ಯಾವುದೇ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲ ಕೆಟ್ಟೋಗುತ್ತೆ. ಅಂಡ್ ಇಟ್ ಇಸ್ ಹಾರ್ಮ್ಫುಲ್ ಫಾರ್ ಹೆಲ್ತ್. ಅದು ನಾನು ಅದಕ್ಕೆ ಇದು ಬರುತ್ತೆ, ಒಂದು ಪ್ಲಾಸ್ಟಿಕ್ ಇಂದ ಒಂದು ಬಾಕ್ಸ್ ತರ ಇದೆ. ಹೌದು. ತುಂಬಾ ಜನ ಏನ್ ಮಾಡ್ತಾರೆ, ಅದಕ್ಕೊಂದು ಟ್ರಾಲಿ ಅಂತ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬಿಟ್ಟು ಅದಕ್ಕೊಂದು ಹಾಕ್ತಾರೆ. ಸೊ ಆತರ ನಮ್ದು ಯಾವ್ದು ಇಲ್ಲ ಸರ್. ನಮ್ದು ಹೆಂಗಂದ್ರೆ ಇಷ್ಟೇ ಒಂದು ಯೂನಿಟ್. ಇದು ಒಳಗಡೆನೆ ಇನ್ವರ್ಟರ್ ಇದೆ, ಇದು ಒಳಗಡೆನೆ ಬ್ಯಾಟರಿ ಇದೆ ಸರ್. ಇದ್ರ ಹೆಸರು ಬಂದ್ಬಿಟ್ಟು ಏನಂದ್ರೆ ಒಮೆಗಾ ಡಿಜಿಟಲ್ UPS ಸರ್ ಇದು. ಓಕೆ, ಹಾ, ರೈಟ್. ಸೊ ಇದು ಹೇಳ್ಬೇಕಂದ್ರೆ ಇಂಡಿಯಾನಲ್ಲೇ ಫಸ್ಟ್ ಇದೆ ಲಾಂಚ್ ಆಗಿದ್ದು ವಿತ್ ಲಿಥಿಯಂ ಕಸ್ಟಮರ್ ಸೆಗ್ಮೆಂಟ್ ಅಲ್ಲಿ. ಏನಂದ್ರೆ 2019 ಅಲ್ಲಿ ಲಾಂಚ್ ಆಗಿತ್ತು. ಸೊ ನೀವು ಹೇಳಿದ ತರ ಕೋವಿಡ್ ಎಲ್ಲ ಇದ್ದಿದ್ದಕ್ಕೆ ಅಷ್ಟು ನ್ಯೂಸ್ ಗೊತ್ತಾಗಿಲ್ಲ. ಒಂದು 2 BHK ಮನೆಗಂತ ಡಿಸೈನ್ ಮಾಡಿದ್ದು. ಸೊ ನಿಮ್ ಟಿವಿ, ಲೈಟ್, ಫ್ಯಾನ್, ಬೇಸಿಕ್ ನೀಡ್ಸ್ ಸರ್ ಮನೆಗೆ ಏನ್ ಬೇಕು. ಸೊ ಅದೆಲ್ಲ ಇದರಲ್ಲಿ ಈಸಿಯಾಗಿ ವರ್ಕೌಟ್ ಆಗುತ್ತೆ. ಓಕೆ, ಗುಡ್. ಇವಾಗ ಹಾಗಿದ್ರೆ ಈ ಒಂದು ಪ್ರಾಡಕ್ಟ್ಸ್ ನಾನು ಇವಾಗ ರಿಪ್ಲೇಸ್ ಮಾಡಿದೆ ಅಂತಂದ್ರೆ, ಇದಕ್ಕೆ ಸಪರೇಟ್ ಆಗಿ ಬ್ಯಾಟ್ರಿ ಆಗಲಿ ಅಥವಾ ಇನ್ವರ್ಟರ್ ಎರಡೂ ಒಂದರಲ್ಲೇ ಇದೆಯಾ, ಅಥವಾ ಇದ್ರ ಬಿಟ್ಟು ಮತ್ತೆ ಏನಾದ್ರು ಎಕ್ಸ್ಟ್ರಾ ತಗೋಬೇಕು? ಸರ್ ಏನೂ ಇಲ್ಲ, ನಮ್ದು ಇಷ್ಟೇ ನೋಡಿ. ಇದು ವೈರಿಂಗ್ ಬರುತ್ತೆ ನೋಡಿ. ನೀವು ತಗೊಂಡ್ರೆ ನಿಮ್ಮ ಹಳೆ UPS ತೆಗೆದು ಬಿಟ್ಟು ಇದು ಜಸ್ಟ್ ವೈರಿಂಗ್ ಕನೆಕ್ಷನ್ ಕೊಡ್ಬೇಕು ಅಷ್ಟೇ ಸರ್. ಈ ಫ್ಯೂಸ್ ಬರುತ್ತೆ, ಈ ಫ್ಯೂಸ್ ಹಿಂದೆ ಆಗ್ಬೇಕು ಅಷ್ಟೇ. ಇದು 23 kgs ಬರುತ್ತೆ. ನೀವು ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸರ್. ಇದಕ್ಕೆ ಮಾತ್ರ ಸೂಟ್ ಕೇಸ್ ತರ ಇಟ್ಟಿದ್ದಾರೆ. ಕರೆಕ್ಟ್. ಪರ್ಫೆಕ್ಟ್ ಆಗಿ 23 kg ಬರುತ್ತೆ ನಿಮ್ಗೆ. ಓಕೆ. ಇವಾಗ ನಾವು ಸಮ್ಟೈಮ್ಸ್ ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀವಿ ನೋಡಿ. ಸೊ ನಮ್ ಕಾರಲ್ಲಿ ಹಾಕೊಂಡು ತಗೊಂಡು ಹೋಗ್ತೀವಿ ಇದನ್ನ ನಾವು. ಅಲ್ಲ, ಇವಾಗ ಹಾಗಿದ್ರೆ ಲಿಥಿಯಂ ಟೆಕ್ನಾಲಜಿಗೂ ನಾರ್ಮಲ್ ಕನ್ವೆನ್ಷನಲ್ ಟೆಕ್ನಾಲಜಿಗೆ ಏನ್ ಡಿಫರೆನ್ಸ್, ಏನ್ ಬಳಸ್ತೀರಾ? ಫಸ್ಟ್ ಥಿಂಗ್ ಏನಂದ್ರೆ, ಕಣ್ ಮುಂದೆ ಕಾಣಿಸೋದು ಹೇಳ್ತೀನಿ. ಕಣ್ ಮುಂದೆ ನೀವೇ ನೋಡಿದ್ರೆ ಫಸ್ಟ್ ಹೇಳೋದೇ ಸೈಜ್. ಯಾಕೆ ಟ್ಯೂಬುಲರ್ ಬ್ಯಾಟ್ರಿ ಇಷ್ಟು ಸೈಜ್ ಇರುತ್ತೆ. ಕರೆಕ್ಟ್. ಇದರಲ್ಲಿ ಇದು ಇನ್ಬಿಲ್ಟ್ ಬರುತ್ತೆ, ಸೊ ವೆಯ್ಟ್ ಕಡಿಮೆ ಆಗುತ್ತೆ. ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇರೋದು ಆ ಸೈಕಲ್ಸ್. ಸೊ ಸ್ವಲ್ಪ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರಲ್ಲ ಈ ಮ್ಯಾಟ್ರು. ಸೊ ಸೈಕಲ್ ಅಂದ್ರೆ ನಮ್ಮ ಇದರಲ್ಲಿ, ನಮ್ಮ ಫೀಲ್ಡ್ ಅಲ್ಲಿ ಒಂದು ಸೈಕಲ್ ಅಂತ ಹೇಳ್ತೀವಿ. ಒಂದು ಸೈಕಲ್ ಅಂದ್ರೆ ಒಂದು ಬ್ಯಾಟ್ರಿನ 0% ಇಂದ 100% ಚಾರ್ಜ್ ಮಾಡಿ ತಿರ್ಗಾ ಅದನ್ನ 0 ತಂದ್ರೆ ಡಿಸ್ಚಾರ್ಜ್ ಮಾಡಿ ಅದನ್ನ ಒಂದು ಸೈಕಲ್ ಅಂತ ಹೇಳ್ತೀವಿ. ಸೊ ಆ ತರ ನೀವು ಟ್ಯೂಬುಲರ್ ಅಲ್ಲಿ ಸ್ವಲ್ಪ ಬ್ಯಾಟ್ರಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 600 or 700 ಸೈಕಲ್ ಬರುತ್ತೆ ಸರ್. ಅಷ್ಟೇ ಬಾರಿ ಅದು ಚಾರ್ಜ್ ಆಗಿ ಮತ್ತೆ ಯೂಸ್ ಆಗುತ್ತೆ. ಸೊ ಅದರಲ್ಲಿ 700 ಸೈಕಲ್ಸ್ ಇಟ್ಕೊಳ್ಳಿ. ಬಟ್ ಅದೇ ಸೇಮ್ ಇದರಲ್ಲಿ ನೀವು ಇಟ್ಕೊಂಡ್ರೆ ಮಿನಿಮಮ್ 2000 ಸೈಕಲ್ಸ್ ಬರುತ್ತೆ. ಸೊ ನೀವು 2000 ಸೈಕಲ್ಸ್ ಅಂದ್ರೆ ನಿಮ್ದು ಬ್ಯಾಟ್ರಿ ಲೈಫ್ ನಿಮ್ಗೆ 8 ರಿಂದ 10 ವರ್ಷ ಆರಾಮಾಗಿ ಬರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಇರೋದು ಮೇಂಟೆನೆನ್ಸ್. ಸೊ ಇವಾಗ ನೀವು ನಿಮ್ಮ ಮನೇಲಿ ಯಾಕೆ ಅದು ವರ್ಕೌಟ್ ಆಗಿಲ್ಲ ಅಂದ್ರೆ, ನೀವು ಡಿಸ್ಟಿಲ್ ವಾಟರ್ ಹಾಕಿಲ್ಲ. ಸೊ 4 months ಒನ್ಸ್ ನೀಟಾಗಿ ಹಾಕಿ ಡಿಸ್ಟಿಲ್ ವಾಟರ್ ಹಾಕಿ ಮೇಂಟೈನ್ ಮಾಡಿದ್ರೆ ಮಾತ್ರ ಅದು ಲೈಫ್ ಕೊಡುತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಅದು ಲೈಫ್ ಕೊಡಲ್ಲ ನಿಮ್ಗೆ. ಸೊ ಟ್ಯೂಬುಲರ್ ಬ್ಯಾಟ್ರಿ ಡಿಸ್ಅಡ್ವಾಂಟೇಜ್ ಅದಿದೆ. ಸ್ವಲ್ಪ ಜನ ಹೇಳ್ತಾರೆ, ಸರ್ ನನ್ನ ಮನೆಯಲ್ಲಿ 7 years ಬಂದಿದೆ, 8 years ಬಂದಿದೆ ಅಂತ. ಕಾರಣ ನೀವು ಡೈಲಿ ಎವ್ರಿ ಮಂತ್ 3 months ಒನ್ಸ್ ನೀವು ಡಿಸ್ಟಿಲ್ ವಾಟರ್ ಹಾಕಿ ಮೇಂಟೈನ್ ಮಾಡಿದ್ರೆ ಲೈಫ್ ಬರುತ್ತೆ. ಬಟ್ ಆಸ್ ಇಯರ್ಸ್ ಗೋ ಆನ್ ಆ ಬ್ಯಾಕಪ್ ಕಡಿಮೆ ಆಗುತ್ತೆ. ಬಟ್ ಲಿಥಿಯಂ ಅಲ್ಲಿ ಆ ಕಾನ್ಸೆಪ್ಟ್ ಇರಲ್ಲ. ಯಾಕಂದ್ರೆ ಟ್ಯೂಬುಲರ್ ಬ್ಯಾಟ್ರಿ ಬಂದು ಎಫಿಷಿಯನ್ಸಿ ನಿಮಗೆ 60 to 65% ಮಾತ್ರ ಬರುತ್ತೆ. ಬಟ್ ಲಿಥಿಯಂ-ion ಫೆರೋಫಾಸ್ಫೇಟ್ ಅಲ್ಲಿ ಆಲ್ಮೋಸ್ಟ್ 85% ಬರುತ್ತೆ. ಯಾಕದು ಹಾಗೆ? ಸೊ ಲಿಥಿಯಂ ಅಡ್ವಾಂಟೇಜ್ ಅದೇ ಸರ್. ಮತ್ತೆ ಲಿಥಿಯಂ ಅಲ್ಲಿ ನಾವು ಯೂಸ್ ಮಾಡೋದು ಲಿಥಿಯಂ-ion ಫೆರೋಫಾಸ್ಫೇಟ್.
ಸೊ ಸ್ವಲ್ಪ ಜನ ಭಯ ಪಡ್ತಾರೆ, ಸರ್ ಲಿಥಿಯಂ ಅಂದ್ರೆ ಭಯ ಆಗುತ್ತೆ, ಬೆಂಕಿ ಹಚ್ಕೊಳ್ಳುತ್ತೆ, ಹೊಗೆ ಬರುತ್ತೆ, ಏನೋ ಆಕ್ಸಿಡೆಂಟ್ ಆಗುತ್ತೆ ಆ ತರ ಎಲ್ಲ. ಅದು ಇದು ಬೈಕ್ ಕಾನ್ಸೆಪ್ಟ್ ಅಲ್ಲಿ ಮಾತ್ರ. ಇದ್ರಲ್ಲಿ ಆ ತರ ಏನೂ ಆಗಲ್ಲ. ಫಸ್ಟ್ ಥಿಂಗ್ ಯಾಕೆ ಆಗಲ್ಲ ಅಂದ್ರೆ ನಾವು ಯೂಸ್ ಮಾಡೋ ಲೈಫ್ PO4 ಸೆಲ್ಸ್, ಲಿಥಿಯಂ ಅಯನ್ ಫೆರೋಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ಅದು ಜನರಲ್ ಆಗಿ ಸೇಫೇ ಇರೋದು. ಲಿಥಿಯಂ ಅಯನ್ ಸ್ವಲ್ಪ ವರ್ನಲಬಲ್ ಸೆಲ್ಸ್, ಲಿಥಿಯಂ ಅಯನ್ ಫೆರೋಫಾಸ್ಫೇಟ್ ತುಂಬಾ ಸೇಫ್ ಸೆಲ್ಸ್. ನಾನು ಒಂದು ಸೆಲ್ ತಂದಿದ್ದೀನಿ, ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೇನೆ ನೋಡಿ. ಇದೇ ನಾವು ಯೂಸ್ ಮಾಡೋ ಸೆಲ್ಸ್. ಬ್ಯಾಟರಿ ತರ ಇದೆಯಲ್ಲ? ಹೌದು, ಲಿಥಿಯಂ ಅಯನ್ ಅಲ್ಲಿ 2 ಬರುತ್ತೆ. ಒಂದು ಸಿಲಿಂಡ್ರಿಕಲ್ ಬರುತ್ತೆ, ಇಲ್ಲಂದ್ರೆ ಪ್ರಿಸ್ಮ್ಯಾಟಿಕ್ ಬರುತ್ತೆ. ನಾವು ಯೂಸ್ ಮಾಡೋದು ಸಿಲಿಂಡ್ರಿಕಲ್ ಸೆಲ್ಸ್. ನಮ್ದು ಹೆಂಗಂದ್ರೆ ಎಲ್ಲಾನು BIS ಅಪ್ರೂವ್ಡ್ ಇರುತ್ತೆ. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಪ್ರೂವ್ಡ್ ಸೆಲ್ಸ್. ನಾವು ಯೂಸ್ ಮಾಡೋದು ಓನ್ಲಿ A+ ಗ್ರೇಡ್. ಸೊ ಲೋಕಲ್ ಸೋರ್ಸಿಂಗ್ ಆಗ್ಲಿ, ಲೋಕಲ್ ಇಂದ ಏನು ಸೋರ್ಸ್ ಮಾಡಲ್ಲ. ಸೊ ನಿಮ್ BIS ಅಪ್ರೂವ್ಡ್ A ಗ್ರೇಡ್ ಸೆಲ್ಸ್ ಯೂಸ್ ಮಾಡೋದ್ರಿಂದ ಲೈಫ್ ನಿಮ್ಗೆ ಜಾಸ್ತಿ ಬರುತ್ತೆ. ಎಕ್ಸ್ಪೆಕ್ಟೆಡ್ ಲೈಫ್ 10 years ಸರ್. ಇದ್ರದ್ದ? ಕರೆಕ್ಟ್, ಎಕ್ಸ್ಪೆಕ್ಟೆಡ್ ಲೈಫ್ 10 years ನೀವು. ಈ ತರದ್ದು ಎಷ್ಟು ಸೆಲ್ಸ್ ಅನ್ನ ಈ ಒಂದು ಟೂಲ್ ಒಳಗಡೆ ಬಳಸಿರ್ತೀರಾ ನಾರ್ಮಲ್ ಆಗಿ? ಸರ್ ಇದರಲ್ಲಿ ಏನ್ ಮಾಡಿರ್ತೀವಿ, ಒಂದು ರಫ್ಲಿ ನಿಮ್ಗೆ ಒಂದು ಆಲ್ಮೋಸ್ಟ್ ಒಂದು 20 ಸೆಲ್ಸ್ ಹತ್ರ ಒಂದು ಬ್ಯಾಟರಿ ಪ್ಯಾಕ್ ತರ ಮಾಡ್ತೀವಿ. ಡಿಪೆಂಡಿಂಗ್ ಆನ್ ಏಜ್ ಆಫ್ ದ ಬ್ಯಾಟರಿ. ನೀವು ದೊಡ್ಡದು ತಗೊಳ್ಳುವಾಗ ಇನ್ನೂ ದೊಡ್ಡದು ಬರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನಂದ್ರೆ ನೀವು ಮೇಂಟೆನೆನ್ಸ್ ಮಾಡೋದು ಏನೂ ಇರಲ್ಲ. ನಮ್ದು ಜಸ್ಟ್ ಪ್ಲಗ್ ಅಂಡ್ ಪ್ಲೇ. ಸೊ ಜಸ್ಟ್ ನೀವು ಹಾಕ್ಬಿಟ್ಬಿಟ್ರೆ ಸಾಕು, ಅದೇ ಎಲ್ಲ ಮಾಡ್ಕೊಳ್ಳುತ್ತೆ. ಇದನ್ನ ಹೆಸರು BMS ಅಂತ, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡುತ್ತಂದ್ರೆ, ಇದು ಇಂಪೋರ್ಟೆಡ್ ಆಕ್ಚುಲಿ. ಸೊ ಇದೇನ್ ಮಾಡುತ್ತಂದ್ರೆ, ನಾನು ಸೆಲ್ಸ್ ತೋರಿಸಿ ನೋಡಿ, ಆ ಸೆಲ್ಸ್ ನ ಎಲ್ಲ ಬ್ಯಾಲೆನ್ಸ್ ಇಟ್ಕೊಳ್ಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಡನ್ ಆಗಿ ಹೆವಿ ಲೋಡ್ ಹಾಕಿದ್ರೆ ಏನು, ಒಂದ್ ಸೆಲ್ ಇಂದ ಸ್ವಲ್ಪ ಜಾಸ್ತಿ ಕರೆಂಟ್ ಹೋಯ್ತಂದ್ರು, ಕರೆಂಟ್ ಬಂದಿದೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಆ ಪರ್ಟಿಕ್ಯುಲರ್ ಸೆಲ್ಗೆ. ಸೊ ಅದು ಬೇಗ ಚಾರ್ಜ್ ಆಗ್ಬಿಟ್ಟು ಈಕ್ವಲ್ ಬರುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ನೀವು ಯೂಸ್ ಮಾಡುವಾಗ ಯಾವ ಸೆಲ್ ಲೈಫ್ ಎಷ್ಟಿದೆ ಅಂತ ಕಂಡುಹಿಡಬಹುದು ಇದರಲ್ಲಿ. ಸೊ ಇದು ಅಡ್ವಾಂಟೇಜ್ ಇರೋದು. ಸೊ ನೀವ್ ಹೇಳೋ ತರ ಇವಾಗ ಸಡನ್ ಆಗಿ ಏನೋ ಬೆಂಕಿ ಆಯ್ತು, ಏನಾಯ್ತು ಅಂದ್ರೆ ಅದು ಹೀಟ್ ಸೆನ್ಸರ್ ಇರುತ್ತೆ. ಆ ಸೆನ್ಸರ್ ಆಟೋಮೆಟಿಕ್ BMS ಏನ್ ಮಾಡುತ್ತೆ, ಇನ್ವರ್ಟರ್ ಬ್ಯಾಟರಿ ಡಿಸ್ಕನೆಕ್ಟ್ ಮಾಡ್ಬಿಡುತ್ತೆ. ಸೊ ನಮ್ಮದ್ರಲ್ಲಿ ಕಂಪ್ಲೀಟ್ ಸೇಫ್ ಟೆಕ್ನಾಲಜಿ ಇದೆ. ಈ ಬ್ಲಾಸ್ಟ್ ಆಗೋದಾಗ್ಲಿ, ಸ್ಮೋಕ್ ಬರೋದಾಗ್ಲಿ ಯಾವ್ದು ಏನೂ ಆಗಲ್ಲ. ಈ BMS ಅಂದ್ರೆ ಆತರ ಪ್ರೋಗ್ರಾಮ್. ಕರೆಕ್ಟ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ನಮ್ಮ ಐಡಿಯಾ ಏನಂದ್ರೆ ಕರ್ನಾಟಕ ಜನರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ಬೇಕಂತ. ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಒಪ್ಕೊಂಡೆ ನಾನು ಜಗಳ ಮಾಡಿ ತಂದಿದ್ದೀನಿ, ತೋರಿಸ್ಬೇಕು ನಮ್ಮ ಕಸ್ಟಮರ್ಸ್ ಅಂತ. ನನ್ನ ಸೆಲ್ಸ್ ಇದನ್ನು ಜಗಳ ಮಾಡಿ ತಂದು ತೋರಿಸ್ತಾ ಇದ್ದೀನಿ. ಬಿಕಾಸ್ ಜನರಿಗೆ ತೋರಿಸಲ್ಲ ಸರ್, ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಪೀಪಲ್ ತೋರಿಸಲ್ಲ, ಅದು ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ. ಇವಾಗ ನಾನು ಈ ಬಾಕ್ಸ್ ಕೊಟ್ಟೆ, ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನನಗೆ ಮಾತ್ರ ಗೊತ್ತು, ನಿಮಗ್ ಗೊತ್ತಿಲ್ಲ ಏನಿದೆ. ಸೊ ನಮ್ಮ ಆಸೆ ಏನಂದ್ರೆ ದ ಟ್ರಾನ್ಸ್ಪರೆನ್ಸಿ ಮ್ಯಾಟರ್ಸ್. ಸೊ ಕಸ್ಟಮರ್ಸ್ ಗೆ ನೀವು ಇಷ್ಟು ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀನಿ, ಇವಾಗ ನೀವು ತಗೊಂಡ್ರಿ, ಆ ಮೇಂಟೈನ್ ಮಾಡಿದ್ರೆ ಬರ್ತಾ ಇತ್ತು ಸ್ವಲ್ಪ ಇಯರ್ಸ್ ಅಟ್ ಲೀಸ್ಟ್, ಇಲ್ಲಾಂದ್ರೆ ಲೈಫ್ ವೇಸ್ಟ್ ಆಗ್ತಾ ಇತ್ತು. ಸೊ ನಮ್ದು ಆ ಟ್ರಾನ್ಸ್ಪರೆನ್ಸಿಯಿಂದ ಹೋಗ್ತಾ ಇದೀವಿ ಸರ್. ವೆರಿ ಗುಡ್. ಓಕೆ ಓಕೆ. ಇವಾಗ ಇದ್ರದ್ದು ಔಟ್ಪುಟ್ ಅನ್ನ ನೋಡಕ್ಕೆ ಏನಾದ್ರು ಚೆಕ್ ಮಾಡೋಣ ಸರ್. ನಾನು ಜಸ್ಟ್ ನೋಡಿ ನಿಮಗೆ ಒಂದು ಡೆಮೋ ತೋರಿಸ್ತೀನಿ. ಓಕೆ. ಇದು ನೀವು ನೋಡಬಹುದು 200 ವ್ಯಾಟ್ಸ್ 1 2 3 4 5 6 ಬಲ್ಬ್ ಹಾಕಿದ್ದೀನಿ. ಓಕೆ. ಇವಾಗ ನಾನು ಮೇನ್ ಅಲ್ಲಿ ಕನೆಕ್ಟ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಿಮಗೆ ತೋರಿಸಬಹುದು ಮೇನ್ಸ್ ಆನ್ ಅಂತ ಬರ್ತಾ ಇದೆ, ಚಾರ್ಜಿಂಗ್ ಆಗ್ತಾ ಇದೆ. ಓಕೆ. ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಮೇನ್ಸ್ ಆಫ್ ಮಾಡ್ತೀನಿ. ನೋಡಿ ಮೇನ್ಸ್ ಆಫ್ ಮಾಡ್ತೀನಿ. ಓಕೆ. ಕೀ ಅಂತ ಸೌಂಡ್ ಬಂತ, ಹಂಗಂದ್ರೆ UPS ಆನ್ ಆಯ್ತಂತ ಅರ್ಥ. ಸೊ ಲೋಡ್ ಲೆವೆಲ್ 0 ಇದೆ, ನಾನು ಏನು ಕೊಟ್ಟಿಲ್ಲ. ಸೊ ನಾನು ಜಸ್ಟ್ ಲೋಡ್ ಕೊಡ್ತೀನಿ ನೋಡಿ, ಅಲ್ಲಿ ಪರ್ಸೆಂಟೇಜ್ ನಿಮಗೆ ತೋರಿಸುತ್ತೆ. ಇವಾಗ ಅಲ್ಲಿ ಆನ್ ಮಾಡ್ತಾ ಇದ್ದೀರಾ? ಹೌದು. ಇದು 200 ವ್ಯಾಟ್ಸ್ ಒಂದು ಬಲ್ಬ್. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ 20% ಬಂತು. ಅಂದ್ರೆ 20% ಎಲ್ಲಿ ತೋರಿಸ್ತಾ ಇದೆ ಇವಾಗ? ಇಲ್ಲ ನೋಡಿ ಕೆಳಗೆ ಲಾಸ್ಟ್ 19 ನೋಡಿ. ಓಕೆ. ಕರೆಕ್ಟ್. ರೈಟ್. ಸೊ ನಾನು ಇನ್ನೊಂದು ಆನ್ ಮಾಡ್ತೀನಿ ನೋಡಿ. 400 ವ್ಯಾಟ್ಸ್. ಓಕೆ. ಸೊ ನೆಕ್ಸ್ಟ್ ಆನ್ ಮಾಡಿದೆ 600 ವ್ಯಾಟ್ಸ್. ಇನ್ನೊಂದು ಆನ್ ಮಾಡಿದೆ 800 ವ್ಯಾಟ್ಸ್. ಲಾಸ್ಟ್ ಆನ್ ಮಾಡಿದ್ರೆ 1000 ವ್ಯಾಟ್ಸ್. ಸೊ ನೀವು 1000 ವ್ಯಾಟ್ಸ್ ಒಂದೇ ಟೈಮ್ ಯೂಸ್ ಮಾಡಬಹುದು ಇದರಲ್ಲಿ. ನೋಡಿ ಇಷ್ಟೊಂದು ಬಲ್ಬ್ಗಳು, ಈಗ ಹೀಟ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ. ಓಕೆ. ಇಷ್ಟೊಂದು ವ್ಯಾಟ್ಸ್ ಅನ್ನ ಇದು ಇವಾಗ ತನ್ನ ಒಂದು ಕೆಪಾಸಿಟಿಯಿಂದ ಕೊಡ್ತಾ ಇರುವಂತ. ಕರೆಕ್ಟ್ ಸರ್. ಸೊ ನೀವು ಏನ್ ಮಾಡಬಹುದು ಇದರಲ್ಲಿ ಮ್ಯಾಕ್ಸಿಮಮ್ 1000 ವ್ಯಾಟ್ಸ್ ತನಕ ಲೋಡ್ ಆಗ್ಬಹುದು. ಓಕೆ ಓಕೆ. ಸೊ ಇನ್ ಕೇಸ್ 1001 ಹೋಯ್ತು, ಫಾರ್ ಎಕ್ಸಾಂಪಲ್ ಒಂದು ಬಲ್ಬ್ ಏನೋ ಒಂದು ಎಕ್ಸ್ಟ್ರಾ ಹಾಕಿದ್ರಿ, ಹಾಕಿದ ತಕ್ಷಣ ಅದು ಆಟೋಮೆಟಿಕ್, ನಾನು ಜಸ್ಟ್ ಹಾಕ್ತೀನಿ ನೋಡಿ, ಎಕ್ಸ್ಟ್ರಾ ಬಲ್ಬ್ ಇದೊಂದು ಹಾಕ್ತೀನಿ ನೋಡಿ, ಇಲ್ಲಿ ನೋಡಿ ಆಟೋಮೆಟಿಕ್ ಓವರ್ಲೋಡ್ ಹೋಗುತ್ತೆ. ಒಂದ್ ನಿಮಿಷ ನಾನು ಇಲ್ಲಿ ಹಾಕೋದು ನೋಡೋಣ. ಓಕೆ, ಆನ್ ಆಗಿದೆ. ಆನ್ ಆಯ್ತು. ಇಲ್ಲಿ ನೋಡಿ ಆಟೋಮೆಟಿಕ್ ಓವರ್ಲೋಡ್ ಕಿಚ್ಚುತ್ತೆ. ಸೊ ನೀವು ಇವಾಗ ಯಾವ್ದಾರು ಒಂದನ್ನು ಬಳಕೆ ಮಾಡೋದನ್ನ ಬಂದ್ ಮಾಡಿ ಅಂತ. ಕರೆಕ್ಟ್. ಸೊ ಅದು ಕಿರಿಸ್ತಾ ಇರುತ್ತೆ. ಸೊ ನೀವು ಆಫ್ ಮಾಡಿದ್ರೆ ಲೋಡ್ ಕಡಿಮೆ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಇದು BMS ನ ಆಟನ ಇದು? ಪ್ರೋಗ್ರಾಮಿಂಗ್ ಆಟ. ಸೊ ಪ್ರೋಗ್ರಾಮಿಂಗ್ ಆತರ ಮಾಡಿದೀವಿ. ಸೊ ಈ ನಾಯ್ಸ್ ಕಸ್ಟಮರ್ ಕೇಳುತ್ತೆ. ಸೊ ಎಕ್ಸ್ಟ್ರಾ ಲೋಡ್ ಇದೆ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಮಾಡಬಹುದು. ಸೂಪರ್ ಸೂಪರ್. ಓಕೆ, ಈಗ ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈಗ ಇದರ ಬ್ಯಾಕಪ್ ಎಷ್ಟು? ಈಗ ನಾನು ಈಗ ಹೈ ಕೆಪಾಸಿಟಿಯಲ್ಲಿ, ಫಾರ್ ಎಕ್ಸಾಂಪಲ್ 1000 ವ್ಯಾಟ್ ಯೂಸ್ ಮಾಡ್ತಾ ಇದೀರಾ, ನೀವು 1000 ವ್ಯಾಟ್ ಯೂಸ್ ಮಾಡಿದ್ರೆ ನಿಮ್ಗೆ 1 ಅವರ್ ಹತ್ರ ಬ್ಯಾಕಪ್ ಬರುತ್ತೆ. 1 ಅವರ್. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಇವಾಗ 100% ಲೋಡ್ ಇದೆ, ಹಂಗಾದ್ರೆ 1000 ವ್ಯಾಟ್ ಇದ್ರೆ ನಿಮ್ಗೆ 1 ಅವರ್ ಹತ್ರ ಬ್ಯಾಕಪ್ ಬರುತ್ತೆ. ಇದೇ ಸೇಮ್ ನೀವು 500 ವ್ಯಾಟ್ಸ್ ಯೂಸ್ ಮಾಡಿದ್ರಿ, ಹಾಫ್ ಆಫ್ ದಟ್, ಹಂಗಾದ್ರೆ 2 ಅವರ್ಸ್ ಬ್ಯಾಕಪ್ ಬರುತ್ತೆ. ಸೊ ಮಿನಿಮಮ್ ಅಟ್ಲೀಸ್ಟ್ ನೀವು ಒಂದು 100 ವ್ಯಾಟ್ ಹಾಕಿದ್ರೆ ನಿಮ್ಗೆ ಒಂದು 8 ಅವರ್ಸ್ ಪ್ಲಸ್ ಬ್ಯಾಕಪ್ ಬರುತ್ತೆ. ನಿಮ್ದು ಗಾಡಿ ತರನೇ ಸರ್. ಇವಾಗ ಫುಲ್
200 ಸ್ಪೀಡ್ ಇದೆ ಅಂದ್ರೆ ಒಂದು ಕಾರಲ್ಲಿ ನೀವು 160 ಹೋದ್ರೆ ನಿಮ್ಗೆ ಒಂದು ಮೈಲೇಜ್ ಬರುತ್ತೆ, 120 ಹೋದ್ರೆ ಒಂದು ಮೈಲೇಜ್ ಬರುತ್ತೆ, ನೀವು 60-80 ಓಡಿಸಿದ್ರೆ ಒಂದು ಮೈಲೇಜ್ ಬರುತ್ತೆ. ಸೊ ಇದ್ರಲ್ಲೂ ಸೇಮ್ ಸಿಮಿಲರ್ ಕಾನ್ಸೆಪ್ಟ್ ಇರೋದು. ಸೊ ನೀವು ಫುಲ್ ಯೂಸ್ ಮಾಡಬಹುದು, ಇಲ್ಲ ಅಂತ ಅಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಬ್ಯಾಟ್ರಿ ಹಂಗೆ ಡ್ರೈನ್ ಆಗುತ್ತೆ. ಈ 1 hour ಅಲ್ಲಿ ಕರೆಂಟ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬಳಸ್ಕೊಂಡು. ಹೌದು, ಇವಾಗ ಸಮ್ ಡೇಸ್ ಏನಾಗುತ್ತೆ ಶೆಡ್ಯೂಲ್ಡ್ ಇರುತ್ತೆ. ಸೊ ಬೆಳಗ್ಗೆಯಿಂದ ಸಂಜೆ ಶೆಡ್ಯೂಲ್ಡ್ ಇರುತ್ತೆ. ಸೊ ನೀವು ಆವಾಗ ಏನ್ ಮಾಡ್ಬೋದು, ಲೈಟ್ಸ್ ಫ್ಯಾನ್ ಗೆ ಎಮರ್ಜೆನ್ಸಿ ಯೂಸ್ ಮಾಡಬಹುದು. ಇಲ್ಲ 2-3 hours ಶೆಡ್ಯೂಲ್ಡ್ ಅಂದ್ರೆ ನೀವು ಟಿವಿನೂ ಓಡಿಸಬಹುದು. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಗೊತ್ತಿರಲ್ಲ, ಒಂದು ಲೈಟ್ ನಿಮ್ಮ ಮನೇಲಿ ಗೊತ್ತಿರುತ್ತೆ, ನೀವೇ ನಿಮ್ ಲೋಡ್ ಕ್ಯಾಲ್ಕುಲೇಟ್ ಮಾಡಬಹುದು. 20 ವ್ಯಾಟ್ ಬಲ್ಬು, ಇಲ್ಲಾಂದ್ರೆ 10 ವ್ಯಾಟ್ ಬಲ್ಬು, 9 ವ್ಯಾಟ್ ಬಲ್ಬು ಆತರ ಯೂಸ್ ಮಾಡ್ತೀರಾ. ಸೆಕೆಂಡ್ ಏನ್ ಮಾಡ್ತೀರಾ, ಒಂದು ಫ್ಯಾನ್, ನಾರ್ಮಲ್ ಫ್ಯಾನ್ ಇದ್ರೆ 70 ವ್ಯಾಟ್ ಅಂತ ಕನ್ಸ್ಯೂಮ್ ಆಗುತ್ತೆ. ಇದೇ BLDC ಫ್ಯಾನ್ ಅಂತ ಹೇಳ್ತಾರೆ ಒಂದು. ನಿಮ್ಗೆ BLDC ಫ್ಯಾನ್ಸ್ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆದ್ರೆ ಒಂದು 30 to 35 ವ್ಯಾಟ್ಸ್ ಕನ್ಸ್ಯೂಮ್ ಆಗುತ್ತೆ. ಸೊ ಅದು ಒಂದು ಫ್ಯಾನ್ ಅಲ್ಲಿ 2 ಫ್ಯಾನ್ ಯೂಸ್ ಮಾಡಬಹುದು. ಅದನ್ನ ಬಿಟ್ಟು ಟಿವಿ, ಫಾರ್ ಎಕ್ಸಾಂಪಲ್ ನೀವು ಒಂದು 32 ಇಂಚ್ ಟಿವಿ ಇಟ್ಕೊಂಡ್ರೆ ಒಂದು 100 ವ್ಯಾಟ್, ಒಂದು 50 ಇಂಚ್ ಅಂದ್ರೆ ಒಂದು 160 ವ್ಯಾಟ್. ಮತ್ತೆ ಒಂದು ಫ್ರಿಡ್ಜ್ ಇಟ್ಕೊಳ್ಳಿ. ಫ್ರಿಡ್ಜ್ ಆಕ್ಚುಲಿ ಜನರಲ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಜನ ಫ್ರಿಡ್ಜ್ ಮತ್ತೆ ಇದು ಏಜ್ ಪಾಯಿಂಟ್ ಕೊಟ್ಟಿರ್ತಾರೆ. ಫ್ರಿಡ್ಜ್ ಆಗ್ಲಿ, ಗೀಸರ್ ಆಗ್ಲಿ, ಇಲ್ಲಾಂದ್ರೆ ಮಿಕ್ಸಿ ಗ್ರೈಂಡರ್ ಆಗ್ಲಿ ಅಲ್ಲ ಏಜ್ ಪಾಯಿಂಟ್ ಕೊಡುತ್ತೆ. ನಮ್ಮದ್ರಲ್ಲಿ ಅದನ್ನು ಓಡಿಸಬಹುದು. ನೀವು ಫ್ರಿಡ್ಜ್ ಬೇಕಾದ್ರೆ ರನ್ ಮಾಡಬಹುದು. ಸೊ ಒಂದು 180 ಲೀಟರ್ ಫ್ರಿಡ್ಜ್ ಇದ್ರೆ ನಿಮ್ಗೆ ಅದೊಂದು 200 ವ್ಯಾಟ್ಸ್ ಹತ್ರ ಕನ್ಸ್ಯೂಮ್ ಆಗುತ್ತೆ. ಸೊ ಆತರ ನೀವು ರಫ್ ಆಗಿ ನಿಮ್ ಲೋಡ್ ನೀವೇ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಇಷ್ಟ ಆಗುತ್ತೆ, ಇದು ಇಷ್ಟ ಆಗುತ್ತೆ. ಇವಾಗ ನೀವು ಮಿಕ್ಸಿ ರನ್ ಮಾಡಬಹುದು. ಇರೋ ಒಂದು 750 ವ್ಯಾಟ್ಸ್ ಮಿಕ್ಸಿನೂ ಕಣ್ಣು ಮುಚ್ಕೊಂಡು ರನ್ ಆಗುತ್ತೆ. ಒಂದು ಮಿಕ್ಸಿ ಆನ್ ಮಾಡಿದ್ರೆ ಎಷ್ಟು 750 ವ್ಯಾಟ್ಸ್ ಮಿಕ್ಸಿನೂ ಆರಾಮಾಗಿ ರನ್ ಆಗುತ್ತೆ. ಸೊ ಕಾನ್ಸೆಪ್ಟ್ ಏನಂದ್ರೆ 1000 ವ್ಯಾಟ್ ನೀವು ಯೂಸ್ ಮಾಡಬಹುದು ಒಂದೇ ಸತಿ. ಇವಾಗ ನೀವು 750 ವ್ಯಾಟ್ ಇದಕ್ಕೆ ಹೋಯ್ತಂದ್ರೆ ಅದು ಆಲ್ಮೋಸ್ಟ್ ಫುಲ್ ಅಲ್ಲಿ 800 ಕನ್ಸ್ಯೂಮ್ ಆಗುತ್ತೆ. ಅದ್ರ ಜೊತೆಗೆ ಏನೋ ಒಂದು ಲೈಟ್ ಆಫ್ ಫ್ಯಾನ್ ಆಗ್ಬೋದು. ನೀವು ಫ್ರಿಡ್ಜ್ ಹಾಕಿ ಯೂಸ್ ಮಾಡ್ತೀರಾ ಅಂದ್ರೆ ಅದು ವರ್ಕ್ ಆಗಲ್ಲ. 80% ಅಲ್ಲೇ ಯೂಸ್ ಆಗಿದೆ ಮತ್ತೆ ಅದು ಲಾಜಿಕಲಿ. ಸೊ ಆತರ ನಿಮ್ಗೆ ಯಾವ ತರ ಬೇಕು ನೀವು ಯೂಸ್ ಮಾಡಬಹುದು. ಸೊ ಬ್ಯಾಕಪ್ ನಿಮ್ಗೆ ಚೆನ್ನಾಗಿ ಬರುತ್ತೆ. ರೈಟ್. ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಕೊಡ್ತಾ ಇದ್ದೀವಿ. ನಮ್ದು ಹೆಂಗಂದ್ರೆ ಸರ್ ಆಲ್ ಅಕ್ರಾಸ್ ಕರ್ನಾಟಕ ಕಳಿಸ್ತಾ ಇದೀವಿ. ಸೊ ನಮ್ಮಲ್ಲಿ ಡೆಲಿವರಿ ಫ್ರೀ ಇದೆ. ಸೊ ನಿಮ್ ಪಕ್ಕದಲ್ಲಿ ಲಾಜಿಸ್ಟಿಕ್ಸ್ ಕಂಪನಿಗೆ ಬರುತ್ತೆ, ನೀವು ಅಲ್ಲಿಂದ ಕಲೆಕ್ಟ್ ಮಾಡಬೇಕು. ಸೊ ಆಲ್ ಅಕ್ರಾಸ್ ಕರ್ನಾಟಕ ಫ್ರೀ ಡೆಲಿವರಿ ಇದೆ ನಮ್ದು. ಇನ್ಸ್ಟಾಲೇಷನ್ ತುಂಬಾ ಸಿಂಪಲ್. ನಾನು ಜಸ್ಟ್ ಇಲ್ಲೇ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಈ ತರ ಫ್ಯೂಸ್ ಬರುತ್ತೆ, ಇದೊಂದು ಯೂನಿಟ್ ಬರುತ್ತೆ, ನೀಟಾಗಿ ಪ್ಯಾಕ್ಡ್ ಬರುತ್ತೆ. ಈ ತರ 3 ಫ್ಯೂಸ್ ಬರುತ್ತೆ. ನೀವು ಅದನ್ನ ಇಲ್ಲಿ ಹಿಂದೆ ಹಾಕ್ಬೇಕು. ಇಲ್ಲಿ ನಾನು ತಿರುಗಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಫ್ಯೂಸ್ ಹಾಕ್ಬೇಕು ನೀವು. ಇಲ್ಲಿ ತಂದಿದ್ದು ಬೈಕ್ ಇದೇ ತರ ಫ್ಯೂಸ್ ಬರುತ್ತಲ್ಲ ಆಲ್ಮೋಸ್ಟ್. ಹೌದು ಸರ್, ಕಾರಿಗೆ ಬರೋ ಸೇಮ್ 40 ಆಂಪ್ ಫ್ಯೂಸ್ ಇದು. ಈ 3 ಫ್ಯೂಸ್ ಹಾಕ್ಬೇಕು. ಹಾಕ್ಬಿಟ್ಟು ಈ ಒಂದು ಕನೆಕ್ಷನ್ ನಿಮ್ UPS ಪಾಯಿಂಟ್ ಕೊಡಬೇಕು. UPS ಇಂದ ಪ್ಲಗ್ ಇದಕ್ಕೆ ಹಾಕ್ಬೇಕು. ಒಂದು ಇದರಿಂದ ಮಷೀನ್ ಇಂದ ಬರೋದೇ ನಿಮ್ ಕರೆಂಟ್ ಹಾಕ್ಬೇಕು. UPS ಪ್ಲಗ್ ಅಂದ್ರೆ ಅದಕ್ಕೆ ಒಂದು ಪಾಯಿಂಟ್ ಇರುತ್ತೆ, ಅದರಿಂದ ತಗೊಂಡು ಇದಕ್ಕೆ ಹಾಕ್ಬೇಕು. ಸಿಂಪಲ್ ಆಗಿ ಜಸ್ಟ್ ಒಂದು ಇನ್ಪುಟ್ ಔಟ್ಪುಟ್ ಕೊಡಬೇಕು. ನಮ್ದು ಏನಂದ್ರೆ ಇನ್ವರ್ಟರ್ ಅಂದ್ರೆ ಪ್ಯೂರ್ ಸೈನ್ ವೇವ್ ಅಂತ ಹೇಳ್ತೀವಿ. ಪ್ಯೂರ್ ಸೈನ್ ವೇವ್ ಅಂದ್ರೆ ಏನಂದ್ರೆ ನಿಮ್ ಮನೇಲಿ ಇವಾಗ ಕರೆಂಟ್ ಹೋಯ್ತಂದ್ರೆ ಟಿವಿ ಆಗ್ಲಿ, ಇಲ್ಲಾಂದ್ರೆ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ, ಕಂಪ್ಯೂಟರ್ ಆಗ್ಲಿ, ಯಾವ್ದು ರೀಸ್ಟಾರ್ಟ್ ಆಗಲ್ಲ. ಸೊ ಪ್ಯೂರ್ ಸೈನ್ ವೇವ್ ಕಾನ್ಸೆಪ್ಟೇ ಅದೇ. ಸೊ ಯಾವುದೇ ಕ್ರಿಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ, ಎಲೆಕ್ಟ್ರಾನಿಕ್ ಯಾವ್ದು ರೀಸ್ಟಾರ್ಟ್ ಆಗಲ್ಲ ಅಂದ್ರೆ ಅರ್ಥ ಆಗಿಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ ಕರೆಂಟ್ ಹೋಗಿದೆ ಅಂತಾನೆ. ಆ ತರ ಕಾನ್ಸೆಪ್ಟ್. ಸೊ ಇವಾಗ ಕಂಪ್ಯೂಟರ್ ಏನಾಗುತ್ತೆ ಅಂದ್ರೆ ಪ್ಯೂರ್ ಸೈನ್ ವೇವ್ ಇನ್ವರ್ಟರ್ ಇಲ್ಲ ಅಂದ್ರೆ ರೀಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನೀವು ಡೇಟಾ ಸೇವ್ ಮಾಡಿದ್ದು ಏನೇ ಆಗ್ಲಿ ಹೋಗ್ಬಿಡುತ್ತೆ, ಕರೆಕ್ಟ್ ಆಗುತ್ತೆ. ಟಿವಿ ಇದ್ರೂ ಕೆಟ್ಟೋಗುತ್ತೆ ಬೇಗ. ಸೊ ಇದು ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಸ್ಟೆಬಿಲೈಸರೇ ಬೇಡ, ಯಾಕಂದ್ರೆ ಇದು ಪ್ಯೂರ್ ಸೈನ್ ವೇವ್. ಸೊ ಕರೆಂಟ್ ಹೋಗಿದ ತಕ್ಷಣ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದರಲ್ಲೇ ರನ್ ಆಗುತ್ತೆ. ಸ್ಟೆಬಿಲೈಸರ್ ಅವಶ್ಯಕತೆ ಇಲ್ಲ ಈ ಟಿವಿಗಾಗ್ಲಿ ಅಥವಾ ಯಾವುದಕ್ಕೂ ಬೇಡ. ಸೊ ಇದು ಪ್ಯೂರ್ ಸೈನ್ ವೇವ್ ಕಾನ್ಸೆಪ್ಟ್. ಸೊ ನಮ್ದು ಇರೋದು ಪ್ಯೂರ್ ಸೈನ್ ವೇವ್. ಸೊ ನಿಮ್ ಕಂಪ್ಯೂಟರ್ಸ್ ಆಗ್ಲಿ ಯಾವುದೇ ಆಗ್ಲಿ ಆರಾಮಾಗಿ ರನ್ ಆಗುತ್ತೆ. ಸೊ ಇನ್ಸ್ಟಾಲೇಷನ್ ತುಂಬಾ ಸಿಂಪಲ್ ಸರ್. ಕಸ್ಟಮರ್ಸ್ ಡೌಟ್ ಇದ್ರೆ ಅವ್ರು ಬೇಕಾದ್ರೆ ವಿಡಿಯೋ ಕಾಲ್ ಮಾಡಬಹುದು. ನಾನು ಡೆಮೋ ವಿಡಿಯೋನ ಕಳಿಸ್ತೀನಿ, ಅದು ಬೇಕಾದ್ರೆ ವಿಡಿಯೋ ಕಾಲ್ ಮಾಡಬಹುದು. ಏನಂದ್ರೆ ಮೇನ್ UPS ಪಾಯಿಂಟ್ ಅಲ್ಲಿ ನಿಮ್ ಎಲೆಕ್ಟ್ರಿಷಿಯನ್ ಅಂದ್ಬಿಟ್ಟು ಅರ್ಥಿಂಗು ಪ್ರಾಪರ್ ಆಗಿರ್ಬೇಕು, ಮತ್ತೆ ಫೇಸ್ ನ್ಯೂಟ್ರಲ್ ಪ್ರಾಪರ್ ಇರಬೇಕು. ಸೊ ಕಸ್ಟಮರ್ಸ್ ಇಲ್ಲೊಂದು ತಪ್ಪು ತಿಳ್ಕೊಳ್ತಾರೆ, ಫೇಸ್ ನ್ಯೂಟ್ರಲ್ ಉಲ್ಟಾ ಇಟ್ಟಿರ್ತಾರೆ ಸ್ವಲ್ಪ ಜನ. ಅದು ಪ್ರಾಪರ್ ಆಗಿದ್ರೆ ಮಾತ್ರ ಪ್ಯೂರ್ ಸೈನ್ ವೇವ್ ಕಾನ್ಸೆಪ್ಟ್ ವರ್ಕೌಟ್ ಆಗುತ್ತೆ, ಇಲ್ಲ ಅಂದ್ರೆ ರೀಸ್ಟಾರ್ಟ್ ಆಗುತ್ತೆ. ಅದನ್ನ ಇವಾಗ ತಗೊಂಡೋದಾಗ ಟೆಕ್ನಿಷಿಯನ್ ಕರೆಸಿ ಸರಿ ಇದೆ ಅಂತ ಚೆಕ್ ಮಾಡಿ ನಿಮ್ಗೆ ಹೇಳ್ಬೋದಲ್ವಾ? ಹೌದು ಸರಿ, ನೀವು ಜಸ್ಟ್ ಒಂದು ಲೋಕಲ್ ಎಲೆಕ್ಟ್ರಿಷಿಯನ್ ಕರೆಸ್ಬಿಟ್ಟು ಜಸ್ಟ್ ಚೆಕ್ ಮಾಡಿದ್ರೆ ಆಯ್ತು. ಸರ್ ಇದು ಒಂದು 2 BHK ಮನೆಗೆ ಅಂತ ಡಿಸೈನ್ ಮಾಡಿದ್ ನಾವು. ಸೊ ನಿಮ್ಗೆ 1 BHK ಬೇಕಾದ್ರೆ ಇದಕ್ಕಿಂತ ಚಿಕ್ಕದಿದೆ, ಅದು 630 ವ್ಯಾಟ್ಸ್ ಔಟ್ಪುಟ್ ಬರುತ್ತೆ, ಅದು ವರ್ಕೌಟ್ ಮಾಡುದು. ಅದರಲ್ಲಿ 12 ವೋಲ್ಟ್ 80Ah ಬ್ಯಾಟ್ರಿ ಬರುತ್ತೆ. ಇದರಲ್ಲಿ ನಾವು ಯೂಸ್ ಮಾಡೋದು 12 ವೋಲ್ಟ್ 100Ah ಬ್ಯಾಟ್ರಿ. 100Ah. ಸೊ 100Ah ಒಂದು 12 ವೋಲ್ಟ್ 100Ah ಬ್ಯಾಟ್ರಿ ಲಿಥಿಯಂ ಅಲ್ಲಿ ಇಸ್ ಈಕ್ವಲ್ ಟು 150Ah ಟ್ಯೂಬುಲರ್ ಬ್ಯಾಟ್ರಿ. ಸೊ ಆ ತರ ನೀವು ಒಂದು 2 BHK ಮೋರ್ ದನ್ ಸಫಿಷಿಯಂಟ್. 3 BHK ಇಲ್ಲಾಂದ್ರೆ ನಿಮ್ದು ಯೂಸೇಜ್ ಹೆವಿ ಇದೆ, ಸ್ವಲ್ಪ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಸ್ಟಮರ್ಸ್ ಸರ್ ನನ್ನ ಹತ್ರ 500 ಲೀಟರ್ ಫ್ರಿಡ್ಜ್ ಇದೆ ಅಂತಾರೆ. ಸೊ 500 ಲೀಟರ್ ಔಟ್ಪುಟ್ ನಿಮ್ಗೆ 600-750 ವ್ಯಾಟ್ಸ್ ಬೇಕಾಗುತ್ತೆ. ಸೊ ರನ್ ಆಗುತ್ತೆ, ಬಟ್ ಏನು ಫ್ರಿಡ್ಜ್ ಮಾತ್ರ ಓಡಿಸಬೇಕು, ನೀವು ಮನೆಗೆ ಯೂಸ್ ಮಾಡಕ್ಕಾಗಲ್ಲ. ಸೊ ಆ ತರ ಇರುವಾಗ ಏನ್ ಮಾಡಬಹುದು, ನಮ್ಮ ಹತ್ರ 2 kV ಇಂದ 7.5 kV ತನಕನೂ ಇದೆ. ಈಗ ಕಾರ್ಪೊರೇಟ್ ಲೆವೆಲ್ಗೆ ಅದಕ್ಕೂ ಕರೆಕ್ಟ್. ಸೊ ಸ್ವಲ್ಪ ಇವಾಗ ಮಾಲ್ಸ್ ಆಗ್ಲಿ ಅಂಗಡಿ ಆಗ್ಲಿ ಅವ್ರು ಟ್ಯೂಬ್ಯುಲರ್ ಬ್ಯಾಟ್ರಿ ಇಡಕ್ಕೆ ಜಾಗ ಇರಲ್ಲ.
ಮತ್ತೆ ಮೇಂಟೆನೆನ್ಸ್ ಅದಿಂದ. ಸೊ ನಮ್ದು ಪ್ಯೂರ್ಲಿ ಲಿಥಿಯಂ ಬೇಸ್ಡ್ ಇರೋದು. ಸೊ ಚಿಕ್ಕದಿಂದ 7.5 ಕಿಲೋವಾಟ್ ತನಕ ನಾರ್ಮಲ್ UPS ಇದೆ, ಪ್ಲಸ್ ಸೋಲಾರು ಇದೆ. ಸೊ ವಿತ್ ಲಿಥಿಯಂ ಐನ್ ಸೋಲಾರು ಮಾಡ್ತಾ ಇದೀವಿ ನಾವು. ಸೊ ನಿಮಗೆ ಸೋಲಾರ್ ಬೇಕಾದ್ರೆ ಅದು ಟೋಟಲ್ ಬ್ಯಾಂಗ್ಳೂರ್ ಕಸ್ಟಮರ್ಸ್ಗೆ ಟೋಟಲ್ ಪ್ಯಾಕೇಜ್ ತರ ಕೊಡ್ತಾ ಇದೀವಿ. ಔಟ್ಸೈಡ್ ಕಸ್ಟಮರ್ಸ್ಗೆ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ಯಾನಲ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಜನ ನೀವೇ ಬಂದು ಹಾಕಿ ಅಂದ್ರೆ ನಾವೇ ಹೋಗಿ ಹಾಕ್ತಾ ಇದೀವಿ. ಇಲ್ಲ ಅಂದ್ರೆ ನಾವು ಇನ್ವರ್ಟರ್ ಬ್ಯಾಟ್ರಿ ಕಳಿಸ್ತೀವಿ, ಅವರೇ ಸೋಲಾರ್ ಪ್ಯಾನಲ್ ಅವ್ರ ಊರಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿಂದ ಸೋರ್ಸ್ ಮಾಡ್ಕೊಂಡು ಹಾಕೊಳ್ಬಹುದು. ನೋಡೋಣ, ಅದು ನಮ್ಮ ಊರಲ್ಲಿ ಹಾಕ್ಸ್ಬೇಕು. ಆಕ್ಚುಲಿ ನೀವೇನಾದ್ರೂ ಒಂದು ಒಳ್ಳೆ ನಮ್ದು ಲಿಥಿಯಂ ಐನ್ ಇರೋದು ನೋಡಿ, ಇದು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಇಸ್ ದ ಸೈಕಲ್ಸ್. ನಾನು ಈ ತರ ನಿಮ್ ಮೇಂಟೆನೆನ್ಸ್ ಇರಲ್ಲ, ಏನು ಇಲ್ಲ. ಇವಾಗ ನೀವು ಊರಿಗೆ ಹೋಗ್ತೀರಾ, ಸುಮ್ನೆ ಮುಂದೆ 2 ಬಟನ್ ಆಫ್ ಮಾಡ್ಕೊಂಡು ಹೋದ್ರೆ ಸಾಕು. ಸೂಪರ್. ನೀವೇನು ಚಿಂತೆ ಮಾಡೋದೇ ಇಲ್ಲ, ವಾಪಸ್ ಬಂದು ಸುಮ್ನೆ ಆನ್ ಮಾಡಿದ್ರೆ ಸಾಕು ಸರ್. ಕರೆಂಟ್ ಬಿಲ್ ಅಲ್ಲಿ ಏನಾದ್ರು ಡಿಫರೆನ್ಸ್ ಆಗುತ್ತಾ ಸರ್? ತುಂಬಾ ಯಾಕಂದ್ರೆ ಇವಾಗ ಇದು 5.5 6 hours ಅಲ್ಲಿ ಫುಲ್ ಚಾರ್ಜ್ ಆಗ್ಬಿಟ್ಟು ಇದು ಸ್ಲೀಪ್ ಮೋಡ್ ಹೋಗುತ್ತೆ. ಸೊ ಕರೆಂಟ್ ವಿಲ್ ಪಾಸ್, ಮದರ್ ಬೋರ್ಡ್ ಹೋಗುತ್ತೆ, ಟ್ರಾನ್ಸ್ಫಾರ್ಮರ್ ಹೋಗುತ್ತೆ, ಬ್ಯಾಟ್ರಿಗೆ ಹೋಗಲ್ಲ. ಪ್ರೋಗ್ರಾಮಿಂಗ್ ಹೆಂಗಿದ್ರೆ ಒಂದ್ಸತಿ ಜಸ್ಟ್ ಬ್ಯಾಟ್ರಿ ಚೆಕ್ ಮಾಡುತ್ತೆ ಎಲ್ಲ ಕರೆಕ್ಟ್ ಆಗಿದೆ ಅಂತ, BMS ವರ್ಕಿಂಗ್ ಇದೆ ಎಲ್ಲ ಚೆಕ್ ಮಾಡ್ಬಿಟ್ಟು ತಿರ್ಗಾ ಸ್ಲೀಪ್ ಮೋಡ್ಗೆ ಹೋಗುತ್ತೆ. ಬಟ್ ಟ್ಯೂಬ್ಯುಲರ್ ಏನಾಗುತ್ತೆ, ನಿಮ್ಗೆ ಅಟ್ಲೀಸ್ಟ್ ಒಂದು 10 to 12 hours ಕರೆಂಟ್ ಇಳಿತಾನೆ ಇರುತ್ತೆ. ಲೈಟ್ ಹಾಕೊಂಡೇ ಇರುತ್ತಲ್ಲ ಅದರಲ್ಲಿ. ಕರೆಕ್ಟ್. ಸೊ ಅದ್ರಲ್ಲಿ ಕರೆಂಟ್ ಇಳಿತಾನೆ ಇರುತ್ತೆ ನಿಮ್ಗೆ. ಬಟ್ ಇದರಲ್ಲಿ ಇದು ನೋಡಿ, ಇಲ್ಲೊಂದು ಯೆಲ್ಲೋ ಕಲರ್ ಲೈಟ್ ಇದೆ, ಇದು ಏನು ಅದು ಆಫ್ ಆಗಿಬಿಡುತ್ತೆ ಸರ್ ಸ್ವಲ್ಪ ಹೊತ್ತಲ್ಲಿ. ಅದು ಒಂದು ಪ್ರೋಗ್ರಾಮಿಂಗ್ ಎಲೆಕ್ಟ್ರಿಸಿಟಿ ಸೇವಿಂಗ್ ಕಾನ್ಸೆಪ್ಟ್. ಚಾರ್ಜ್ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ, ಅದೇ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಅದು ಎಲೆಕ್ಟ್ರಿಸಿಟಿ ಸೇವಿಂಗ್ ಕಾನ್ಸೆಪ್ಟ್ ಅದಲ್ಲ. ಸೊ ನಮ್ದು ಏನಂದ್ರೆ ಲಿಥಿಯಂ ಅಡ್ವಾಂಟೇಜ್ ಇರೋದ್ರಿಂದ ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೆ. ಇವಾಗ ಟ್ಯೂಬ್ಯುಲರ್ ಬ್ಯಾಟ್ರಿ ನೀವು ಯೂಸ್ ಮಾಡಿ ಒಂದು ಬಿಲ್ ಬರುತ್ತೆ, ಅದಕ್ಕಿಂತ ತುಂಬಾ ಕಡಿಮೆ ಬರುತ್ತೆ ಇದರಲ್ಲಿ. ಈಗ ನಿಮ್ಮ ಎಲೆಕ್ಟ್ರಾನಿಸಿಟಿಯಲ್ಲಿ ಇರುವಂತ ಈ ಒಂದು ಆಫೀಸ್ ನನ್ನ ಮನೆ ಹತ್ರ ಆಗುತ್ತೆ. ಸೊ ಬಂದಿದ್ದೀನಿ. ಇವಾಗ ಕಸ್ಟಮರ್ಸ್ ಏನಾದ್ರು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ಬೇಕಂದ್ರೆ 2 ಆಪ್ಷನ್ಸ್ ಇದೆ. ಒಂದೇನಂದ್ರೆ ನಮ್ದು ವೆಬ್ಸೈಟ್ ಇದೆ www.nammasolar.com ಅಂತ. ಸೊ ಅವ್ರು ಅಲ್ಲಿ ಹೋದ್ರೆ ಅವ್ರಿಗೆ ಚಿಕ್ಕದಿಂದ ದೊಡ್ಡದು 7.5 ಕಿಲೋವಾಟ್ ತನಕ ನಾರ್ಮಲ್ ಆಗಿ ಸೋಲಾರ್ ಆಗಿ ಎಲ್ಲಾ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಇಲ್ಲ ಅಂದ್ರೂ ನಮ್ ನಂಬರ್ ಇದೆ 7349658633. ಇದು ಪರ್ಚೇಸ್ ಮಾಡಕ್ಕ ಅಥವಾ ಪರ್ಚೇಸ್ ಮಾಡಕ್ ಸರ್ ಇದು. ಸೊ ಇನ್ ಕೇಸ್ ಕಸ್ಟಮರ್ ಡೌಟ್ ಇದೆ ಪರ್ಚೇಸ್ ಮಾಡ್ಬೇಕಂದ್ರೆ ಅವರು 10 to 6 ಯಾವಾಗ ಬೇಕಾ ಫೋನ್ ಮಾಡ್ಬೋದು. ಸಂಡೇಸ್ ಮಾತ್ರ ಹಾಲಿಡೇ ಇರುತ್ತೆ. ಇದನ್ನ ಬಿಟ್ಬಿಟ್ಟು ಇನ್ನೊಂದು ನಂಬರ್ ಸಪರೇಟ್ ಆಗಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಅದು ಡೀಲರ್ಶಿಪ್ ಅಂತ ಮಾತ್ರ. ಸೊ ಯಾರಿಗ ಡೀಲರ್ಶಿಪ್ ಬೇಕು, ನನಗೆ ಹೊಸ ಬಿಸ್ನೆಸ್ ಆಪರ್ಚುನಿಟಿ ಬೇಕು, ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ನಂಬರ್ ಸಪರೇಟ್ ಆಗಿ ಕೊಟ್ಟಿರ್ತೀನಿ. ಕಸ್ಟಮರ್ಸ್ ಈ ನಂಬರ್ ಯಾವಾಗ ಬೇಕಾ ಕಾಲ್ ಮಾಡ್ಬೋದು. ಇನ್ ಕೇಸ್ ಕಾಲ್ ಬಿಸಿ ಇದೆ ಅಂದ್ರೆ ನೀವು ವಾಟ್ಸ್ಆಪ್ 24/7 ಯಾವಾಗ ಬೇಕಾ ಮಾಡ್ಬೋದು. ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ನಾವು ವಾಟ್ಸ್ಆಪ್ ಅಲ್ಲಿ ರಿಪ್ಲೈ ಮಾಡ್ತೀವಿ ಸರ್. ಸೂಪರ್ ಸೂಪರ್. ಇದನ್ನ ಬಿಟ್ಬಿಟ್ಟು ರೆಗ್ಯುಲರಿ ನಮ್ಮ ಸೋಲಾರ್ ಅಂತ ನಮ್ದೊಂದು ಚಾನೆಲ್ ಮಾಡಿದೀವಿ, ನಮ್ಮ ಸೋಲಾರ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ. ಸೊ ಅದನ್ನು ಫಾಲೋ ಮಾಡಿ. ಸೊ ಲಿಥಿಯಂ ಬಗ್ಗೆ ಟೆಕ್ನಾಲಜಿ ಬಗ್ಗೆ ನಾನು ಅಪ್ಡೇಷನ್ ಆಗ್ತಾನೆ ಇರ್ತೀನಿ. ಯಾಕಂದ್ರೆ ನಮ್ದು ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಗೊತ್ತಿಲ್ಲ. ಊರ್ ಕಡೆ ಎಲ್ಲ ಅವರು ಒಂಥರ ಸರ್ ಏನ್ ಸರ್ ಇಷ್ಟ ಬ್ಯಾಟ್ರಿ ಇಲ್ವಾ ಅಂತ ಕೇಳ್ತಾರೆ. ಇವಾಗ ನಿಮ್ ವಿಡಿಯೋನೇ ನೋಡಿಬಿಟ್ಟು ತುಂಬಾ ಜನ ಫೋನ್ ಮಾಡಿ ಫಸ್ಟ್ ಸರ್ ಇದು ಒಳ್ಳೆ ಎಲ್ಲಿ ಬ್ಯಾಟ್ರಿ ಇದೆ, ಇನ್ವರ್ಟರ್ ತೋರಿಸಿದೆ ಬ್ಯಾಟ್ರಿ ಇಲ್ಲಿ ಅಂತ ಕೇಳ್ತಾರೆ. ಸೊ ನಾನು ಅದನ್ನೆಲ್ಲ ತೋರಿಸ್ತೀನಿ ನಮ್ಮ ಚಾನೆಲ್ ರೆಗ್ಯುಲರ್ ಆಗಿ. ಸೊ ಏನ್ ಡಿಫರೆನ್ಸ್ ಇದೆ, ಯಾವ ತರ ಅಪ್ಡೇಷನ್ ಇದೆ, ಟೆಕ್ನಾಲಜಿ ಎಲ್ಲ ಹೋಗ್ತಾ ಇದೆ ಅಂತೆ. ಸೊ ಅದನ್ನ ನೀವು ನೋಡ್ಬೋದು, ನಾಲೆಜ್ ಪರ್ಪಸ್ ಖಂಡಿತ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ಅತಿ ಮುಖ್ಯವಾದ ಪಾರ್ಟಿಗೆ ಬರಬೇಕು. ಪ್ರೈಸ್ ಎಷ್ಟಿದೆ, ಡಿಫ್ರೆನ್ಸ್ ಏನು, ನನಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡ್ಬೇಕಾಯ್ತಲ್ಲ ಇವಾಗ. ಕರೆಕ್ಟ್ ಸರ್. ಇದ್ರಲ್ಲಿ ಏನಂದ್ರೆ ನಾನು ಹೇಳಿತರ ನೋಡಿ, ಫಸ್ಟ್ ನಿಮ್ಗೆ ನೋ ಮೇಂಟೆನೆನ್ಸ್, ಲೈಫ್ ಸೈಕಲ್ ಜಾಸ್ತಿ ಬರುತ್ತೆ. ಮಿನಿಮಮ್ ಅಟ್ಲೀಸ್ಟ್ ಎಕ್ಸ್ಪೆಕ್ಟೆಡ್ 10 years ಇದೆ. ಬಟ್ ಇದಕ್ಕೆ ವ್ಯಾರಂಟಿ ಬಂದು ನಾವು 4 years ಕೊಡ್ತಾ ಇದ್ವಿ. 4 years ವಾರಂಟಿ ಆದ್ರೆ ಈಗ ಏನಾದ್ರು ಕೆಟ್ಟೋದ್ರೆ ಏನಿದ್ರು ಸರ್ ಕಂಪ್ಲೀಟ್ ಆಗಿ ಇನ್ವರ್ಟರ್ ಆಗಲಿ ಬ್ಯಾಟ್ರಿ ಪಾರ್ಟ್ ಆಗಲಿ ಏನೇ ಆಗಲಿ ಕಂಪ್ಲೀಟ್ ಆಗಿ 4 years ವ್ಯಾರಂಟಿ ಕಂಪ್ಲೀಟ್ ಆಗಿ ನಮ್ಮ ಜವಾಬ್ದಾರಿನೇ. ಮತ್ತೆ ನಾನು ಸರ್ವಿಸ್ಗೂ ಬರ್ಬೇಕಾಗುತ್ತೆ. ಸಮ್ಟೈಮ್ಸ್ ವರ್ಕ್ ಆಗಿಲ್ಲ. ಈಗ ಅವರು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟರು ನನಗೆ ಫ್ರೀ ಆಗಿ. ಮನೆಗೆ ಹೇಳಿದ ತಕ್ಷಣ ಬರ್ತಾ ಇದ್ರು, ಅರ್ಧ ಗಂಟೆಲಿ ಬಂದು ಅದನ್ನ ಏನೋ ಪ್ರಾಬ್ಲಮ್ ಆದ್ರೆ ಸಿಮಿಲರ್ ಕಾನ್ಸೆಪ್ಟ್ ಸರ್. ಸೊ ಬ್ಯಾಂಗ್ಳೂರ್ ಕಸ್ಟಮರ್ ಏನ್ ಮಾಡ್ತೀವಿ ಅಂದ್ರೆ ನಾವೇ ಬಂದು ಕಂಪ್ಲೀಟ್ ಅಟೆಂಡ್ ಮಾಡ್ತೀವಿ ಇಮಿಡಿಯೇಟ್ ಆಗಿ. ಇನ್ ಕೇಸ್ ಇವಾಗ ಔಟ್ ಆಫ್ ಸ್ಟೇಷನ್ ಇದೀರ ಅಂದ್ರೆ ನೀವು ಟ್ರಾನ್ಸ್ಪೋರ್ಟೇಷನ್ ಹಾಕಿ ಕಳಿಸಬಹುದು, ಅದರಿಂದ ಬರುತ್ತೆ. ಇಲ್ಲ ಅಂದ್ರೆ ಇವಾಗ ಒಂದು ಹೊಸ ಇದು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ನಾವು ಒಮೆಗಾ ಡೀಲರ್ಸ್ ಸ್ವಲ್ಪ ಊರಲ್ಲಿ ಇದ್ದಾರೆ ನಾರ್ತ್ ಕರ್ನಾಟಕದಲ್ಲಿ. ಇವಾಗ ಎಲ್ಲರಿಗೂ ಡೀಲರ್ಶಿಪ್ ಕೊಡ್ತಾ ಇದೀವಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ತರ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಇವಾಗ ನೋಡಿ ನಾನು ಒಂದು ಇದು ನಮ್ಮ ಫಾದರ್ಗೆ A to Z ನಾಲೆಜ್ ಇದೆ, ನಾನು ಕಲ್ತ್ಕೊಂಡೆಲ್ಲ. ನೀವು ಹೊಸ ಟೆಕ್ನಾಲಜಿ ಎಲ್ಲಾನು. ಬಟ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ. ಅವ್ರಿಗೆ ಯಾರೇ ಮಾಡ್ಬೇಕಂದ್ರೆ ಯಾರು ಬೇಕಾ ಮುಂದೆ ಬರ್ಬೋದು. ನಮ್ಮದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಏನಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ತೀವಿ ಫ್ರಾಂಚೈಸ್ ತರ. ಯಾಕಂದ್ರೆ ಬೇರೆ ಏನಾಗುತ್ತೆ ಸರ್, ನೀವು 1 ಲಕ್ಷ ಕೊಡ್ಬೇಕು, ಇಷ್ಟೇ ಪರ್ಚೇಸ್ ಮಾಡ್ಬೇಕಂತ ಇರುತ್ತೆ. ಸೊ ನಮ್ಮ ಒಮ್ಮೆಗೆನಲ್ಲಿ ನಾವೇನ್ ಮಾಡಿದ್ದೇವೆ ಅಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅವರು ಬೇಸಿಕ್ ಇರಬೇಕು, ಒಂದು ಬಿಸ್ನೆಸ್ ರಿಜಿಸ್ಟರ್ಡ್ ಇರ್ಬೇಕು ಅವ್ರಿಗೆ ಒಂದು GST ಇದ್ರೆ ಸಾಕು ಸರ್. ಕಂಪ್ಲೀಟ್ ಆಲ್ ಅಕ್ರಾಸ್ ಕರ್ನಾಟಕ ಯಾರೇ ಆಗ್ಲಿ ನಿಮ್ಗೆ ಡೀಲರ್ಶಿಪ್ ಬೇಕಾದ್ರೆ ಒಂದು ನಂಬರ್ ಸಪರೇಟ್ ಆಗಿ ಕೊಡ್ತೀನಿ. ಆ ನಂಬರ್ ನಾನೇ ಯಾವಾಗ್ಲೂ ಪಿಕ್ ಮಾಡೋದು. ಸೊ ನೀವು ಅದಕ್ಕೂ ಕಾಲ್ ಮಾಡಬಹುದು. ಟ್ರೈನಿಂಗ್ ಅಷ್ಟೇ, ಸ್ವಲ್ಪ ಸರ್ ಲಿಥಿಯಂ ಇದೆ ನನಗೆ ನಾಲೆಜ್ ಇಲ್ಲ ಅಂತಾರೆ, ನೀವು ಬೇಕಾದ್ರೆ ಇಲ್ಲೇ ಬರ್ಬೋದು, ನಾವೇ ನಿಮ್ಗೆ ಹೇಳ್ಕೊಡ್ತೀವಿ. ಈಗ ಹೇಳಿದ್ರಲ್ಲ ಇಷ್ಟು ವಿಡಿಯೋದಲ್ಲಿ ಇಲ್ಲ ಸಿಂಪಲ್ ಕಾನ್ಸೆಪ್ಟ್ ಇದೆ, ಯಾರು ಬೇಕಾ ಕಲಿಬಹುದು. ಅದು ಇದು ಬಂದ್ಬಿಟ್ಟು ಕರೆಂಟ್ಲಿ ಬಂದು MRP ಬಂದು 36,500 ಇದೆ. ಇದು ಡಿಸ್ಕೌಂಟ್ ಹೋಗಿ 31,500 ಇದೆ. 31,500. ದಿಸ್ ಇಸ್ ಇನ್ಕ್ಲೂಡಿಂಗ್ GST ಸರ್.
ಈ ಒಂದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತ ಈ ಒಂದು ಏನಂತಾರೆ ಪವರ್ ಕಟ್, ಈ ಒಂದು ಸಮಸ್ಯೆಗೆ ಒಂದು ಸೊಲ್ಯೂಷನ್ ಚೆನ್ನಾಗಿರೋ ಒಂದು ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಇತ್ತು. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್ ಸರ್.